ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬ ದಿನದಿಂದ ನಾನು ವಿಡಿಯೋ ಮಾಡಿ ಹಾಕಲಿಲ್ಲ. ಇವ್ರದ್ದೆಲ್ಲ ಮಾತುಗಳನ್ನು ಕೇಳ್ತಾ ಇದ್ದೆ, ಆದರೆ ವಿಡಿಯೋ ಮಾಡಲಿಕ್ಕೆ ಕೆಲವೊಂದು ತಾಂತ್ರಿಕ ದೋಷ ಹಾಗೂ ಮತ್ತು ನನಗೆ ಕೆಲವೊಂದು ಕೆಲಸಗಳಿದ್ದು, ಮತ್ತು ಮಂಜುನಾಥ ಸ್ವಾಮಿ ನನ್ನ ಸ್ವಲ್ಪ ಬ್ಯುಸಿ ಮಾಡಿ ಕೆಲಸ ತುಂಬ ನಾನು ಅಂದ್ಕೊಂಡಿದ್ದ ಕೆಲವೊಂದು ಕೆಲಸಗಳು ಜೀವನದಲ್ಲಿ ಆಗಿರೋದ್ರಿಂದ ಅದರದ್ದು ಒತ್ತಡದ ನಡುವೆ ವಿಡಿಯೋ ಮಾಡೋಕ್ಕೆ ಸಮಯ ಸಿಕ್ಕಲಿಲ್ಲ. ಯಾಕೆಂದರೆ ಬೇರೆ ಬೇರೆ ಪ್ಲೇಸಲ್ಲಿ ಇದ್ದಿದ್ದರಿಂದ ಅದು ಆಗಲಿಲ್ಲ. ಆದರೆ ಈ ಹೋರಾಟಗಾರರ ಮಾತುಗಳನ್ನೆಲ್ಲ ಇದೆ, ಮಾತಾಡಬೇಕು ಅಂತ ಇದೆ. ಅದನ್ನು ಇನ್ನು ಮುಂದೆ ಕಂಟಿನ್ಯೂ ಆಗಿ ನಿಮಗೆ ದಿನದ ಒಂದು ವಿಡಿಯೋ ಮುಖಾಂತರ ಮಾಡ್ತೇನೆ. ಈ ಒಂದು ಪಾದಯಾತ್ರೆ ಅಂತ ನೀವು ಟೈಟಲ್ ನೋಡಿದ್ದು, ಒಂದು ಪಾದಯಾತ್ರೆ ಧರ್ಮ ಸಂರಕ್ಷಣಾ ಅನ್ನೋ ಒಂದೇ ಒಂದು ಪಾದಯಾತ್ರೆ ನನ್ನ ಜೀವನದಲ್ಲಿ, ನಾನು ಎಷ್ಟೋ ಜನದಲ್ಲಿ ಜೀವನದಲ್ಲಿ ನಡೆದಿದ್ದು ನಮ್ಗೆ ಬೇರೆ ಬೇರೆ ರೀತಿ ಒಳ್ಳೆಯದಾಗ್ತಿತ್ತು. ಆದರೆ ಈ ಪಾದಯಾತ್ರೆ ಮಾಡಿದ ನಂತರ ಇನ್ನೂ ಕೆಲವೊಂದು ಜೀವನದಲ್ಲಿ ಅದ್ಭುತಗಳು ನಡೀತು ಅಂತ ಹೇಳ್ಬೋದು. ನನ್ನ ಜೀವನದಲ್ಲಿ ಪಾದಯಾತ್ರೆ ಮುಗಿಸ್ಕೊಂಡು ನಾವು ಧರ್ಮಸ್ಥಳಕ್ಕೆ ಬಂದು ವೀರೇಂದ್ರ ಹೆಗ್ಡೆಯವರ ಮಾತು ನಂದು ಕೇಳಿ ಮರುದಿನ ತುಂಬ ವರ್ಷ ಆಯಿತು ಅವ್ರನ್ನ ಮೀಟ್ ಆಗಲಿಕ್ಕೆ ಆಗಿಲ್ಲ ಡೈರೆಕ್ಟಾಗಿ ಅಲ್ಲಿ. ಯಾಕೆಂದರೆ ನಾನು ಬೇರೆ ದಿನ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದ್ರಿಂದ, ಮತ್ತು ಬೇರೆ ಫಂಕ್ಷನಲ್ಲೆಲ್ಲ ಕೆಲವೊಮ್ಮೆ ಮೀಟ್ ಆಗಿದೆ. ಒಂದು 2 ವರ್ಷದವರೆಗೆ ಆಗಿಲ್ಲ. ಆ ಸಮಯಕ್ಕೆ ಹೋಗ್ಲಿಕ್ಕೆ ಆಗ್ತಿಲ್ಲ ಇತ್ತು ನನಗೆ. ಅವರು ಜಾಸ್ತಿ ಬೇರೆ ನಾವು ಹೋದಾಗ ಇರೋದಿಲ್ಲ ಇತ್ತು. ಬೇರೆ ಸೋಮವಾರ ಹೋದಾಗ ಮ್ಯಾಕ್ಸಿಮಮ್ ಸಿಗ್ತಾರೆ, ಬೇರೆ ದಿನ ಸ್ವಲ್ಪ ಅಲ್ಲಿ ಹೋಗೋದ್ರಿಂದ ಸಿಕ್ಕೋದಿಲ್ಲ. ನಮಗೆ 2-3 ಸತಿ ಸಿಕ್ಕಲಿಲ್ಲ. ಬೇರೆ ಬೇರೆ ನಾವು ಕೆಲಸದ ಹೊತ್ತಲ್ಲಿ ಸಾಯಂಕಾಲ ದರ್ಶನ ಮಾಡಿ ಬರ್ತಾಯಿತ್ತು. ಈ ಥರದ್ದೆಲ್ಲ ಸಮಸ್ಯೆ. ಆದರೆ ಈ ಸತಿ ಅವ್ರನ್ನ ಮೀಟ್ ಆಗಲೇಬೇಕು, ಅವ್ರನ್ನ ಮಾತಾಡಿಸ್ಬೇಕು. ಯಾಕೆಂದರೆ ವೀರೇಂದ್ರ ಹೆಗ್ಡೆಯವರಿಗೆ ಯಾವತ್ತೂ ನಾವು ಯಾರಿಗೇ ಆದರೂ ಅಷ್ಟೇ, ನಾವು ನಂಬೋ ದೇವರು ಅಥವಾ ಇದು ಆ ದೇವರು ತನ್ನನ್ನು ಪರೀಕ್ಷೆಗೆ ಒಡ್ಡು ಮಾಡ್ಕೊತಾನೆ. ನನ್ನ ಮೇಲೆ ಭಕ್ತರಿಗೆ ಯಾವ ರೀತಿ ನಂಬಿಕೆ ಇದೆ, ಅವ್ರು ನಿಜವಾಗೂ ನನ್ನನ್ನು ನಂಬ್ತಾರ ಅಥವಾ ಅವರ ಸ್ವಾರ್ಥಕ್ಕಾಗಿ ನಮ್ಮನ್ನು ನಂಬ್ತಾರ, ಅವರ ಬೇಡಿಕೆಗಳಿಗೆ ಮಾತ್ರ ನನ್ನ ಕ್ಷೇತ್ರಗಳನ್ನು ಬಳಸ್ಕೊತಾನ ಅಂತ ಮಂಜುನಾಥನು ನಮಗೆ ಈ ಒಂದು ಬೇರೆಯವ್ರ ಮುಖಾಂತರ, ಬೇರೆಯವ್ರ ಹೋರಾಟ ಏನು ಸೌಜನ್ಯ ಹೆಸರಲ್ಲಿ ಅವರು ಏನು ರಾಜಕೀಯ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ, ಆ ಹೋರಾಟ ನಮಗೆ ಕೆಲವರಿಗೆ ತುಂಬ ಒಳ್ಳೆಯದಾಯಿತು ಅಂತ ಹೇಳ್ತೀನಿ. ಯಾಕೆ ಅಂದರೆ ಆ ಮಂಜುನಾಥ ಆ ಪರೀಕ್ಷೆ ಅವ್ರ ಮುಖಾಂತರ ಮಾಡಿದ್ದಾನೆ. ಅವನಿಗೆ ಅದನ್ನು ತಡೆಯೋದೇನು ಕಷ್ಟ ಅಲ್ಲ. ಅಣ್ಣಪ್ಪ ಮಂಜುನಾಥಂಗೆ ಆ ಹೋರಾಟ ಅವ್ರಿಗೆ ಏನಾದರೂ ಮಾಡಿ, ಅವ್ರಿಗೆ ಸಮಸ್ಯೆ ಮಾಡಿ ಅದನ್ನು ನಿಲ್ಲಿಸೋದು ಅವನಿಗೇನು ಕಷ್ಟ ಅಲ್ಲ. ಆದರೆ ಆ ಹೋರಾಟದ ಮುಖಾಂತರ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಬಂದ ಹಾಗೆ ಆ ಹೋರಾಟದ ಮುಖಾಂತರ ಅವನೊಂದು ಸಾಧಿಸಬೇಕಾಗಿತ್ತು. ಯಾಕೆಂದರೆ ತನ್ನ ಭಕ್ತರು ಎಲ್ಲ ಕಡೆಯವರು ಮಂಜುನಾಥನ ಹತ್ರ ಬಂದು ಎಲ್ಲರೂ ಕಷ್ಟ ಹೇಳ್ಕೊತಾರೆ. ಸ್ಥಳಕ್ಕೆ ಕಷ್ಟ ಬರೋ ಥರ ಆದಾಗ ಈ ಭಕ್ತರು ಹೇಗೆ ನಿಲ್ತಾರೆ ಅಂಥೇಳಿ ಆ ಧರ್ಮ ಸಂರಕ್ಷಣಾ ಪಾದಯಾತ್ರೆ ಯಾರಿಗೋ ಪ್ರೇರಣೆ ಆಗಿ ಅದನ್ನು ಮಾಡಿದ್ರು. ಅಲ್ಲಿ ಯಾರನ್ನ ದೂಷಣೆ ಮಾಡದೆ, ಏನೂ ಮಾಡ್ದೇನೆ ನಿರಂತರವಾಗಿ ಪಾದಯಾತ್ರೆ, ದೇವರ ನಾಮಸ್ಮರಣೆಯಿಂದ ಪಾದಯಾತ್ರೆ ಆಯಿತು. ಆ ಪಾದಯಾತ್ರೆಗೆ ಬಂದವ್ರಿಗೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅಂತ ನಾನು ಕೇಳಿದ್ದೀನಿ. ಆದರೆ ನನಗಂತೂ ಖಂಡಿತ ತುಂಬ ಒಳ್ಳೆಯದಾಯಿತು. ಅದರ ನಂತರ ತುಂಬ ಬ್ಯುಸಿ ಆಗಿದ್ದೆ ನಾನು. ನಿರಂತರವಾಗಿ ಬ್ಯುಸಿ ಆಗಿರೋದ್ರಿಂದನೇ ನಾನು ವೀಡಿಯೋಕ್ಕೆ ಒಂದು ಕೂತ್ಕೊಂಡು ಅದರ ಬಗ್ಗೆ ಮಾತಾಡಲಿಕ್ಕೆ ಆಗ್ತಾಯಿಲ್ಲ. ಕೆಲವೊಂದು ವೀಡಿಯೋಗಳು ಅವ್ರು ಮಾತಾಡಿದ್ದು, ಆಪಾದನೆ ಮಾಡಿದ್ದು ಕೇಳ್ತಾ ಇದ್ದೀನಿ, ಕೆಲವೊಮ್ಮೆ ನೋಡಿದ್ದೀರಿ ನೀವು. ಆದರೆ ಕಂಟಿನ್ಯೂ ಆಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಮಂಜುನಾಥ ನನಗೆ ಬೇರೆ ಕೈ ತುಂಬ ಕೆಲಸಗಳನ್ನು ಕೊಟ್ಟ. ಕೆಲವೊಂದು ತುಂಬ ವರ್ಷದಿಂದ ಆಗದೇ ಇರುವಂಥದ್ದು ಕೆಲವೊಂದು ಬದಲಾವಣೆಗಳನ್ನು ತಂದ. ಮಂಜುನಾಥ ಹೇಗೆ ಅಂದರೆ, ಅವನು ನನ್ನ ಜೀವನದಲ್ಲಿ ಕಾಕತಾಳೀಯನೋ ಏನೋ, ನಾನು ಯಾವುದೋ ಒಂದು ಸಮಸ್ಯೆಯಿಂದ ತುಂಬ ವರ್ಷದಿಂದ ಅದು ಸಾಲ್ವ್ ಆಗದೇ ಇತ್ತು ಅದು. ಆದರೆ ಆ ಸಮಸ್ಯೆ ಹೇಗೆ ಸಾಲ್ವ್ ಆಯಿತು ಅಂದರೆ, ಮಂಜುನಾಥ ಅನ್ನುವಂಥ ಹೆಸರಿನ ವ್ಯಕ್ತಿಯಿಂದನೇ ಆ ಸಮಸ್ಯೆ ಸಾಲ್ವ್ ಆಯಿತು. ಕಾಕತಾಳೀಯನೋ ಏನು, ಆದರೆ ಆ ವ್ಯಕ್ತಿ ಮುಖಾಂತರ ಆ ಸಮಸ್ಯೆ ಯಾರಿಗೂ ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ ಇತ್ತು. ಆ ಸಮಸ್ಯೆಯಿಂದ ನಾನು ತುಂಬಾ ಇದಾಗಿದ್ದೆ. ಆ ಸಮಸ್ಯೆನ ಅದನ್ನು ಬಿಟ್ಟಿದ್ದೇನೆ. ಆದರೆ ಆ ಪಾದಯಾತ್ರೆಗೆ ಹೋಗಿ ವೀರೇಂದ್ರ ಹೆಗ್ಡೆಯವ್ರನ್ನ ಭೇಟಿಯಾಗಿ ಅವ್ರ ಹತ್ರ ನಾನೊಂದು ಈ ಥರ ಒಂದು ಇದು ಮಾಡ್ಕೊಂಡಿದ್ದೀನಿ ಕೆಲಸ ಮತ್ತು ಇದ್ರ ಬಗ್ಗೆ ಅಂದೇಳಿ, ಆಗ ಒಳ್ಳೆಯದಾಗುತ್ತೆ, ಹೋಗು, ಏನಾಗೋದಿಲ್ಲ, ಇದು ನಿನಗೆ ದೇವ್ರು ನಡೆಸಿಕೊಡ್ತಾನೆ, ಸನ್ನಿಧಾನದ ಆಶೀರ್ವಾದ ಆಗಿದೆಯಲ್ಲ, ಒಳ್ಳೆಯದಾಗುತ್ತೆ, ಹೋಗು ಅಂತ ಅಷ್ಟೇ ಹೇಳಿದ್ದು. ಆ ಆಶೀರ್ವಾದ ಅವ್ರಿಗೆ ಕೊಟ್ಟ ಮಾತು, ಆ ಆಶೀರ್ವಾದದ ಮಾತು ನನ್ನ ಜೀವನದಲ್ಲಿ ಈಡೇರಿತು. ಅದರಿಂದ ನಾನು ಸ್ವಲ್ಪ ಬ್ಯುಸಿಯಾಗಿ ಹೋದೆ, ಕೆಲಸದಲ್ಲೂ ಇದಾಯಿತು. ಅದಕ್ಕೆ ಆದರೆ ಆ ಮಾತಾಡದೇ ಇರೋದು ಅಥವಾ ಇದಾಗದೇ ಇರೋದು ನನಗೂ ಸ್ವಲ್ಪ ಹಿಂಸೆ. ಯಾಕೆಂದರೆ ಆ ಮಾತು ಮಂಥನ ಹಾಗೂ ಕೆಲವೊಂದು ಇದರ ಬಗ್ಗೆ ನಾವು ಮಾತಾಡಲೇಬೇಕು. ಯಾಕೆಂದರೆ ಇನ್ನೂ ಎಷ್ಟೋ ಜನ ಒಂದು ಮೂಢ ಇದರಲ್ಲಿ ಇದು ಮಾಡ್ತಾ ಇದ್ದಾರೆ. ಅವರಿಗೆ ಅಚಲವಾದ ಧರ್ಮ ನಮ್ಮ ದಕ್ಷಿಣ ಕನ್ನಡ ಜನನೇ, ಬೇರೆ ಕಡೆ ಜನಕ್ಕೆ ಏನೂ ಆಗಲಿಲ್ಲ. ಅವರು ಅದನ್ನು ಏನೇನೋ ತಗೊಂಡು ಹೇಳ್ತಾರೆ. ಅವ್ರು ಬರ್ತಾರೆ, ದರ್ಶನ ಮಾಡ್ತಾರೆ. ದರ್ಶನ ಹೇಳಿದ್ನಲ್ಲ, ಅದು ಯಥೇಚ್ಛವಾಗಿ ನಡೀತಾನೆ ಇದೆ. ಅವನ ದರ್ಶನಕ್ಕೆ ಇದಾಗ್ತಾ ಇದ್ದಾರೆ. ಆ ಕಷ್ಟ ಸಮಯದಲ್ಲೂ ಅವನ್ನ ಅಯ್ಯೋ ಧರ್ಮಸ್ಥಳದ ಹಾಗೆ ಹೀಗೆ ಅಂತ ಎಷ್ಟೋ ಜನ ಅಪಪ್ರಚಾರ ಮಾಡಲಿಕ್ಕೆ, ಕ್ಷೇತ್ರಕ್ಕೆ ಜನ ಬರದೇ ಇರೋ ಥರ ಏನೇನೋ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಅಲ್ಲಿ ಹಣ ನುಂಗ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಏನೇ ಮಾಡಿದ್ರು ಆ ಕ್ಷೇತ್ರದ ಒಂದು ಚೂರು ಮಸಿ ಬಳಿಲಿಕ್ಕಾಗಿಲ್ಲ. ಆದರೆ ಇವರೆಲ್ಲರ ಮುಖಕ್ಕೂ ಮಸಿ ಬಳುವ ಥರ ವ್ಯವಸ್ಥೆನ ಇದು ಮಾಡ್ದ.
ಈ ಥರ ನಮ್ಮ ಜೀವನದಲ್ಲಿ ಹಾಗೇನೆ ನಾವು ಅಚಲವಾದ ನಂಬಿಕೆಗಳನ್ನು ಯಾವಾಗೂ ದೇವ್ರ ಮೇಲೆ ಇಡಬೇಕು. ನಾವು ಹೇಗೆ ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಇರ್ತೀವಿ, ಆಗುತ್ತೋ ಇಲ್ವೋ ಅದನ್ನು ನಾವು ಯಾವಾಗ ದೇವರನ್ನು ನಂಬುವಾಗ ಮುಖ್ಯವಾಗಿ ನಾವು ಅಚಲವಾದ ನಂಬಿಕೆ ಇಟ್ಕೊಂಡು ದೇವರನ್ನು ನಂಬಬೇಕು. ಇಲ್ಲ ಅಂದರೆ ಆ ದೇವರನ್ನು ನಂಬಲೇಬಾರ್ದು, ಸುಮ್ಮನೆ ಇದ್ದು ಬಿಡಬೇಕು. ಯಾರೋ ಹೇಳ್ತಾರೆ, ಯಾರೋ ಇದಕ್ಕೆ ಅಯ್ಯೋ ಅವ್ರು ಹೇಳಿದ್ದಾರೆ, ಅವರು ಹೋರಾಟ ಮಾಡ್ತಾ ಇದ್ದಾರೆ, ಅದರಿಂದ ನಾನು ಇದು ಮಾಡ್ತಾ ಇದ್ದೀನಿ, ನಾನು ಧರ್ಮಸ್ಥಳಕ್ಕೆ ಬರುವುದಿಲ್ಲ, ನಾನು ಹಿಂಗಾಯಿತು ಹಾಗಾಯಿತು ಏನೇನೋ ಹೇಳುವಂಥ ಜನಗಳ ಮಧ್ಯೆ ಆವತ್ತು ಧರ್ಮ ಸಂರಕ್ಷಣಾ ಯಾತ್ರೆಯಲ್ಲಿ ನಂಬಿಕೆ ಇಟ್ಟು ಲಕ್ಷಾಂತರ ಜನ ಬಂದು ಅಲ್ಲಿ ಪಾದಯಾತ್ರೆಗೆ ಲಕ್ಷಾಂತರ, ಆವತ್ತು ದರ್ಶನ ಮಾಡಿದವರು ಇನ್ನೂ ಎಷ್ಟೋ ಸಾವಿರಾರು ಜನ ಆ ಥರ ಬಂದು ಅದನ್ನು ನಿರಂತರವಾಗಿ ಅದನ್ನು ಆ ಪಾದಯಾತ್ರೆನ ಬಳಸ್ಕೊಂಡವ್ರಿಗೆ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ. ನನಗಂತೂ ಖಂಡಿತ ಒಳ್ಳೆಯದಾಗಿದೆ. ನಿಮ್ಮೆಲ್ಲರಿಗೂ ಆ ಮಂಜುನಾಥನ ಕೃಪೆ. ಮಂಜುನಾಥ ಹಾಗೆ ಯಾರ್ದೋ ಮುಖಾಂತರ ಬಂದು ನಮಗೆ ನಾವು ಅಂದ್ಕೊಂಡಿರ್ತೀವಿ, ನಾವು ಹೋಗಿ ಬಂದೆ, ನಾನು ಬೇಡಿಕೆ ಇಟ್ಟೆ, ಆಗೋದಿಲ್ಲ. ಆಗೋ ಸಮಯ ಬರುವಾಗ ಖಂಡಿತ ಆಗತ್ತೆ. ಆದರೆ ನಾವು ನಂಬಿಕೆನ ಯಾವಾಗ ಕಳ್ಕೊತೀವಿ ಆವಾಗ ಆಗೋದಿಲ್ಲ. ನಾವು ಏನೋ ಒಂದು ಕೆಲಸ ಇಟ್ಕೊತೀವಿ, ದೇವ್ರ ಮೇಲೆ ನಂಬಿಕೆ ಇಟ್ಕೊತೀವಿ, ಅವನಿಗೆ ಹರಕೆನೂ ಹೇಳ್ಕೊತೀವಿ, ಮತ್ತು ಅವನ ಮೇಲೆ ಭಕ್ತಿಯಿಂದನೂ ದೇವರೇ ನನಗೆ ಒಳ್ಳೇದು ಮಾಡು. ಆದರೆ ಅವನ ಮೇಲ ಭಕ್ತಿ ನಮಗೆ ನಾವು ಅಂದ್ಕೊಂಡಿದ್ದ ಟೈಮಿಗೆ ಆಗಬೇಕು ಅನ್ನೋದಿರುತ್ತೆ. ಆ ಟೈಮಿಗೆ ಆಗಿಲ್ಲ ಅಂದಾಗ ನಮಗೆ ಬೇಸರ ಆಗುತ್ತೆ. ಆ ಬೇಸರ ಆದಾಗ ನಾವು ಆ ಭಕ್ತಿನ ಮರೆತು ಬಿಡ್ತೀವಿ. ಅಯ್ಯೋ ಆಗಲಿಲ್ಲ, ಹೋಗಿ ಬಂದೆ, ಆಮೇಲೆ ಹೋಗ್ತೀವಿ. ಕಾಕತಾಳೀಯವಾಗಿ ನಾವು ಮತ್ತೆ ಒಟ್ಟು ಹೋಗಬೇಕು ಅನ್ನೋ ಥರ ಧರ್ಮಸ್ಥಳಕ್ಕೆ ಹೋಗಿ ಬರುವಂಥವ್ರು ಯಾವುದೇ ಕ್ಷೇತ್ರ ಆಗಲಿ ಹೋಗಿ ಬರುವಂಥವ್ರು ಆವಾಗ ಖಂಡಿತ ಆಗೋದಿಲ್ಲ. ಅವನು ಪರೀಕ್ಷೆ ಮಾಡೋದು ಆಗದೇ ಇದ್ದಾಗ ನನ್ನನ್ನು ಮರಿತಾನ ಅವನು ಅನ್ನೋದನ್ನು ಮಾತ್ರನೇ ಪರೀಕ್ಷೆ ಮಾಡ್ತಾನೆ. ಅವನಿಗೆ ಕಷ್ಟ ಬಂದಿದ್ದು ಅವನಿಗೆ ತೀರಿಸ್ಕೊಳ್ಳೋಕೆ ತುಂಬ ಈಸಿ. ಆದರೆ ಆ ಕಷ್ಟನ ತೀರಿಸ್ಕೊಳ್ಬಾರ್ದು ಅಂಥೇಳಿ ಅವನು ನಿರಂತರವಾಗಿ ಪ್ರಯತ್ನ ಪಟ್ಟಿದ್ದರಿಂದನೇ ಆ ಭಕ್ತಾದಿಗಳವ್ರ ಜೊತೆ ನಿಂತ್ಕೊಂಡ್ರು. ಆ ಭಕ್ತಾದಿಗಳು ಅವ್ರ ಜೊತೆ ನಿಂತ್ಕೊಂಡಿದ್ದರಿಂದ ಆ ಭಕ್ತಾದಿಗಳಿಗೆ ಒಳ್ಳೆಯದಾಗಿದೆ, ನನಗೂ ಖಂಡಿತ ಒಳ್ಳೆಯದಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವೊಂದು ವಿಷಯಗಳನ್ನು ಮಾತಾಡುವಂಥದ್ದಿದೆ, ಖಂಡಿತ ಮಾತಾಡ್ತೀನಿ. ಯಾರು ಏನೇ ಹೇಳಲಿ, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಲಿ, ನಾವು ಮಂಜುನಾಥನ ಜೊತೆ ನಿಂತ್ಕೊಳ್ಳೋಣ. ಆದರೆ ಅವನು ನಮ್ಮನ್ನು ಬೆನ್ನು ಹಿಡಿದು ಕಾಯ್ತಾನೆ. ಯಾಕೆ ಕಾಯ್ತಾನೆ ಅನ್ನೋದ್ರ ಬಗ್ಗೆ ನಿಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವು ಘಟನೆಗಳನ್ನು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.